ಹಾಯ್ ಗೈಸ್, ವೆಲ್ಕಮ್ ಟು ಹೆಲ್ದಿ ಈಟ್ಸ್. ನಾವಿವತ್ತು ಪನ್ನೀರ್ ತಾಲಿಪಟ್ಟಿ ಮಾಡ್ತಿದ್ದೀವಿ. ಅದಕ್ಕೆ ನಾನು 50 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರನ್ನ ಗ್ರೇಟ್ ಮಾಡಿಕೊಂಡು ಹಾಕೋಬೇಕು. ನಾನು ಇದನ್ನು ಮನೇಲಿ ಮಾಡಿದ್ದೀನಿ, ಹೋಮ್ ಮೇಡ್ ಪನ್ನೀರ್. ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಗ್ರೇಟ್ ಮಾಡಿ ಹಾಕ್ಕೋಬೇಕು. ಕ್ಯಾರೆಟ್ ಇಸ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಡಯಟ್ ಮಾಡೋರು ಯೂಸ್ ಮಾಡ್ಬೋದು. ಫೈಬರ್ ಇಂಟೇಕ್ ಕಂಪ್ಲೀಟ್ ಮಾಡುತ್ತೆ. ಮತ್ತು ಇದ್ರ ಜೊತೆ ನಮ್ಮಲ್ಲಿ ಮನೆಯಲ್ಲಿ ಮೂಲಂಗಿ ಇತ್ತು, ಸೊ ಮೂಲಂಗಿ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರಿರುತ್ತೆ, ಬೇಕಾದರೆ ನೀವು ಗ್ರೇಟ್ ಮಾಡಿ ನೀರು ತೆಗೆದು ಹಾಕೋಬೋದು. ಆಮೇಲೆ ಇದು ಉಳ್ಳಾಗಡ್ಡಿ ತಪ್ಪಲ. ಇದಕ್ಕೆ ಫೈಬರ್ ಹೆಚ್ಚು ಮಾಡುತ್ತೆ ಮತ್ತು ನಿಮ್ಗೆ ಜಾಸ್ತಿ ಹೊತ್ತು ಹೊಟ್ಟೆ ಫುಲ್ಲಾಗಿರುತ್ತೆ. ಸೊ ಅದಕ್ಕೆ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಮುಷ್ಟಿಯಷ್ಟು ಮೆಂತ್ಯ ಪಲ್ಯ, ಅದನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಈಗ ಈರುಳ್ಳಿ ಹಾಕ್ಕೊತಿದ್ದೀನಿ. ಇದ್ರ ಮೇಲೆ ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಜ್ವೈನ್ ಕೈಯಿಂದ ತಿಕ್ಕಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಅರೋಮ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. 1 ಸ್ಪೂನ್ ಖಾರ ತೊಗೊತಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಖಾರ ಜಾಸ್ತಿ ಮಾಡ್ಬೋದು. ಒಂದು 1/2 ಸ್ಪೂನ್ ಉಪ್ಪು, 4 ಸ್ಪೂನ್ ಹಿಟ್ಟು ತೊಗೊತಿದ್ದೀನಿ. ಇದು ಹಿಟ್ಟು ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಒಂದು ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ ಹಿಟ್ಟಿದ್ದು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು, ನೀವು ನೀರೇನು ಹಾಕ್ಕೊಳ್ಳೋದು ಬೇಡ, ಹಾಗೆ ನಾದ್ಕೊಂಡ್ರೆ ಸಾಕು. ಅದನ್ನು ಸ್ವಲ್ಪ ನೀರಿರುತ್ತೆ, ಪನ್ನೀರಲ್ಲಿ ಸ್ವಲ್ಪ ನೀರಿರುತ್ತೆ, ಆಮೇಲೆ ನಮ್ಮ ಮೂಲಂಗಿಲೂ ನೀರಿರುತ್ತೆ. ಸೊ ಅದೇ ಬೈಂಡಿಂಗಿಗೆ ಸಾಕು. ನಿಮಗೆ ಆಮೇಲೆ ಬೇಕು ಅನಿಸಿದರೆ ಒಂದು ಸ್ಪೂನ್ ನೀರು ಹಾಕ್ಕೊಂಡು ನಾದ್ಕೊಂಡು ಒಂದು 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಇಡಿ, ಪಕ್ಕದಲ್ಲಿಟ್ಬಿಡಿ. ನೀವೇನಾದರೂ ಕೆಲಸ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟಮೇಲೆ ಒಂದು ಕ್ಲೀನ್ ಕ್ಲಾತ್ ತೊಗೊಂಡು ಅದು ಸ್ವಲ್ಪ ನೀರು ಹಚ್ಚಿ ಉಂಡೆ ಮಾಡಿಕೊಂಡು, ಸಣ್ಣ ಉಂಡೆ ಮಾಡಿಕೊಂಡು, ನಾವು ತಾಲಿಪಟ್ಟಿ ಹೇಗೆ ತಟ್ತೀವಲ್ಲ 4 ದಿಕ್ಕಿನಲ್ಲಿ ಸರಿಯಾಗಿ ತಟ್ಕೊಂಡು, ನಿಮ್ಗೆ ಕ್ರಿಸ್ಪಿ ಬೇಕಾದರೆ ತೆಳ್ಳಗೆ ತಟ್ಕೊಂಡ್ರೆ ನಡೆಯುತ್ತೆ. ನಾವು ಹೇಗಿದ್ರು ನೀರು ಯೂಸ್ ಮಾಡ್ತಿದ್ದೀವಿ. ತವಾದಲ್ಲಿ ಹಾಕುವಾಗ ನೀರು ಯೂಸ್ ಮಾಡಿದರೆ ಓಕೆ. ನಾನೇನು ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ತಾಲಿಪಟ್ಟಿ ಹಾಕ್ಕೊಂಡ್ಬಿಡ್ಬೇಕು. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಿಂಗೆ ಟ್ಯಾಪ್ ಮಾಡಿದರೆ ಅದು ತಾನಾಗೆ ಬಟ್ಟೆ ಬಿಟ್ಕೊಳ್ಳುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಇಫ್ ಡಯಟ್ ಮಾಡ್ತಿದ್ರೆ ಸ್ವಲ್ಪ ಕಡಿಮೆ ಆಯಿಲ್ ಇದ್ದರೂ ನಡೆಯುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಫ್ಲಿಪ್ ಮಾಡಿ ಒಂದು ಸ್ವಲ್ಪ ಒತ್ತಿ ಬೇಯಿಸ್ಕೊಳ್ಳಿ. ನಿಮ್ಗೆ ಬೇಕಾದರೆ ಇದರಲ್ಲಿ ನೀವು ಸೋಯಾ ಚಂಕ್ಸ್ ಯೂಸ್ ಮಾಡ್ಬೋದು. ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಸೋಯಾ ಚಂಕ್ಸ್ ಯೂಸ್ ಮಾಡಿ. ಆ್ಯಂಡ್ ಪ್ರೋಟೀನ್ ಇನ್ನೂ ಇನ್ಕ್ರೀಸ್ ಮಾಡಬೇಕು ಅಂದ್ಕೊಂಡ್ರೆ ನಾನು 50 ಗ್ರಾಮ್ಸ್ ಹಾಕೊಂಡಿದ್ದೀನಿ. ನೀವು 80 ಗ್ರಾಮ್ಸ್ 100 ಗ್ರಾಮ್ಸ್ ಹಿಂಗೆ ಹಾಕ್ಕೊಂಡು ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.